ಏ ಶಾನೆ ದಿನ ಹೋಗ್ಬಿಟ್ಟೈತಮ್ಮಿ. ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಓಡಾಡ್ಬಿಟ್ಟು ಈ ಸಿದ್ರು ಬೆಟ್ಟಕ್ಕೋ ಗಾರನಹಳ್ಳಿಗೋ ದೇವರಾಯನದುರ್ಗಕ್ಕೋ ಏನೇನೋ ಹೋಗ್ಬಿಟ್ಟು ಬರ್ಬೇಕು ಅಂತ ಕಿತ ನೋಡು. ಹಾ, ಯೋಸ್ತಿನ ಆಗೋಯ್ತೆ ಪಾರಿ. ನಾವ್ ಯಾವಾಗ ಹೋಗಿದ್ದಿದ್ದು, ಯಾವ ಕಾಲ ಆಯ್ತು ಹೋಗ್ಬಿಟ್ಟು ಬರ್ಬೇಕೆ. ನಾನು ಅನ್ಕೋತಾನೆ ಇದೀನಿ ಹೋಗ್ಬೇಕು 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 ಅಂತ. ಆಯ್ತಾನೆ ಇಲ್ಲ ನೋಡು. ಅದಕ್ಕೆ ಹೋಗ್ಬಿಟ್ಟು ಬರೋಣಿ ಅಂತ ಅನ್ಕೋತಿದ್ದೆ. ನೀವು ಬರೋಂಗಿದ್ರೆ ಬರ್ರಿ. ಹೋಗ್ಬಿಟ್ಟು ಬರೋಣ ತಾಗೆ. ಹೆಂಗೋ ಫ್ರೀ ಬಸ್ಸು ಹತ್ಕೊಂಡ ಹೋದ ಬಂದ. ಹೂನೆ ಸ್ಯಾನೆ ದಿನನೇ ಆಗೋಗ್ಬಿಟ್ಟೈತ್ ಬಾ. ನಾವು ಹೋಗ್ಬಿಟ್ಟು ಬರೋಣ. ಹೇಳು ಇನ್ನೇನೈತಿನ ಕೆಲಸ. ಇನ್ನೆಲ್ಲ ಕೆಲಸಗಳು ಏನಮ್ಮ ಮುಗ್ದಾವ. ಇನ್ನೇನು ಹೊಲದ ಕೆಲಸನೂ ಸದ್ಯಕ್ಕೆ ಏನು ಇಲ್ಲ. ಇನ್ನೇನು ಆಷಾಢ ಬೇರೆ ಶುರುವಾಯಿತು. ಆಷಾಢದಾಗ ಇನ್ನೇನು ಕೆಲಸ ಇರುತ್ತೆ ಹೇಳು. ಎಲ್ಲನೂ ಆರಾಮಾಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ. ಹಂಗೆ ಮಾಡೋಣ ಹೇಳು. ಮತ್ತೆ ಹೋಗ್ಬಿಟ್ಟು ಬರೋಣ ಅತ್ಲಾಗೆ. ಅಷ್ಟೇನು ಹೇಳು ಯಾವ ವಾರ ಅಂತ ಹೇಳ್ಬಿಟ್ಟು ಅಥವಾ ಹೋಗ್ಬಿಟ್ಟು ಬರೋಣ. ಸರೋಜಮ್ಮ ಅಂದ್ರೆ ಯಾರು? ನಾನೇ ಮೇಡಮ್, ಏನೋ ಬುಕ್ ಮಾಡಿದ್ರಲ್ಲ, ತಗೊಳ್ಳಿ, ಪಾರ್ಸಲ್ ಬಂದಿದೆ, ತಗೊಳ್ಳಿ. ಓಹೋ ಪರವಾಗಿಲ್ಲ ಕಣ್ಲಿ ಸರೋಜಿ. ನೋಡಿ ಹೆಂಗ್ ಬುಕ್ ಮಾಡಿ ಆನ್ಲೈನಾಗೂ ತೋರ್ಸಂಗ ಆಗೋಗ್ಬಿಟ್ಟತ್ಲಾಗೆ. ನಮಗಂತೂ ಒಂಚೂರು ಅದು ಹೆಂಗ್ ಬುಕ್ ಮಾಡ್ತಾರೆ ಅಂತ ಸರಿಯಾಗಿ ಗೊತ್ತಿಲ್ಲ. ಕೊಡಪ್ಪ. ಎಷ್ಟು ರೂಪಾಯಿ ಐತೆ ಅದ್ರ ಮೇಲೆ? 500 ರೂಪಾಯಿ ಐತೆ ಕಣಕ್ಕ. 500 ರೂಪಾಯಿನ ಕೊಡು. ನಿಮ್ಸ ನಿಂತ್ಕೊಳಪ್ಪ, ಹೋಗ್ಬಿಟ್ಟು ತಕೊಬಿಟ್ಟು ಬರ್ತೀನಿ ದುಡ್ಡ. ಯೋನಪ್ಪಿ ಅದು ಪಾರ್ಸಲ್ ಅಕ್ಕ, ನನ್ಗೆ ಏನು ಅಂತ ಗೊತ್ತಾಗಲ್ಲ ಏನೈತೆ ಅಂತ. ಸುಮ್ಮನೆ ಬಾಕ್ಸ್ ಬರುತ್ತಲ್ಲ, ತಗೊಂಡ್ ಬಂದು ಕೊಡ್ತೀವಿ ಅಷ್ಟೇನೆ. ಏನು ಬುಕ್ ಮಾಡಿತ್ತಾಳೆ ಸರೋಜಿ. ಸುಮ್ಮನೆ ಮಾತ್ರ ಕುಂತ್ಕೊಳಕ್ಕಿಲ್ಲ ಅವಳು. ಏನಾರ ಒಂದೊಂದು ಮಾಡ್ಬೇಕಲ್ವೇನಿ. ಏನಾರ ಒಂದೊಂದು ಮಾಡ್ದಿತ್ತಾಳು ನೋಡಮ್ಮ. 500 ರೂಪಾಯಿಗೆ ಏನು ಅಂತ ಬುಕ್ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅಪ್ಪಯ್ಯ, ನಾವು ತಂದು ಕೊಟ್ರು ಬುಕ್ ಮಾಡಿದ್ರು ಬಂದ್ಬಿಡ್ತದಾ? ಹ್ಞೂ ಅಕ್ಕ, ಯಾರು ಬುಕ್ ಮಾಡಿದ್ರು ಬರ್ತದೆ. ಆನ್ಲೈನ್ಗೆ ಹೋಗ್ಬಿಟ್ಟು ಏನೋ ಬುಕ್ ಮಾಡಿದ್ರೆ ಮಂತಾಗೆ ಬರ್ತದೆ. ಮಂತಾಗೆ ಬಂದ್ಮೇಲೆ ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ಬೇಕಾದ್ರೆ ಇಸ್ಕೋಬೋದು. ಇಲ್ಲಾಂದ್ರೆ ಮೊಬೈಲಾಗೆ ಬೇಕಾದ್ರೆ ದುಡ್ಡು ಹಂಗೆ ಕೊಟ್ಟು ಮಾಡಿಸ್ಬೋದು. ಏನು ಬೇಕಾದ್ರೂ ಮಾಡ್ಬೋದು. ಈ ಕಿತ್ತ ನಾವು ಅತ್ತಾಗ ನೋಡ್ಬೇಕು ಅಂತಿತ್ತ. ನಾವು ಎಂದು ತೋರಿಸಿದವರಲ್ಲ ಎಂಥದ್ದು ಅಲ್ಲ. ಹಳ್ಳಿ ಕಡೆ ನಮ್ಮ ಕಡೆ ಗೊತ್ತಿಲ್ಲ ಅಂತ ಗೊತ್ತಿರಲಿಲ್ಲ ಕಾರಣ ನಮ್ಗೆ ಅವಾಗ. ಹೆಂಗ ಈಗ ಮಂತಕ್ಕೆ ತಂದು ಕೊಡ್ತಾರೆ ಅಂದ್ರೆ ಮಿಯೋಲತ್ಲ ಹಾಗೆ. ತಗೊಳಪ್ಪ, 500 ರೂಪಾಯಿ ಕೊಡು ಬಾಕ್ಸ. ತಗೊಳಕ್ಕ. ಎಲ್ಲ ಸಂದಕ್ಕಿಲ್ಲ ಅಂದ್ರೆ ವಾಪಸ್ ಹಾಕ್ಬಿಡ್ತೀನಿ. ಈಗಲೇ ಹೇಳಿದ್ದೀನಿ. ಸರಿ ನಕ್ಕ, ಅದೆಲ್ಲ ಹಾಕ್ರಿ, ಬೇಕಾದ್ರೆ ವಾಪಸ್ ತಗೊಂಡು ಹೋಗ್ತೀನಿ. ಸರಿ ಆಯ್ತು. ಏನೇ ಅದು ಸರಜಿ, ಕುಂತ್ಕಳೆ. ಲೇ ಸರಜಿ, ಅದೇನೇ ಬುಕ್ ಮಾಡಿದ್ದು ನಮಗೂ ಹೇಳಿದ್ರಿದ್ರೆ ನಾವು ಒಂದು ಬುಕ್ ಮಾಡ್ತಿರ್ಲಿಲ್ವೇ? ಅದೇನೇ ಐತಿ ಅದ್ರಾಗೆ ಬಾಕ್ಸ್ ಒಳಗಡೆ? ಸೀರೆ ಬುಕ್ ಮಾಡಿದ್ದೆ ಏನು? ನೈಟಿ ಬುಕ್ ಮಾಡಿದ್ದೆ. ಇಲ್ಲೆಲ್ಲ ತಗೊಂಡ್ರೊಳ್ಳಿನಾಗೆ ಸುಮ್ಕೇನಿ ಆಡ್ಕೋತಾರೆ. ನೈಟಿ ತಗೊಂತಾವಳು ನೋಡಿ ಅಳ್ಳಾಡಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಆನ್ಲೈನಾಗ ಬುಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅಣ್ಣನ ಮಗ ಅವನ ಹತ್ರ ಕೇಳಿದೆ ಹೆಂಗೆ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡಿದ್ದೆ. ಅದಕ್ಕೆ ಆನ್ಲೈನಾಗೆ ನೀನು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ನಿ. ಅದು ಹಂಗೆ ನೈಟಿಲೆಲ್ಲ ಸಂದಕ್ಕಿತ್ತವಂತೆ. ಅವನು ತೋರಿಸ್ಕೊಂಡಿದ್ದ. ಆಮೇಕಿಂದ ಕ್ರೀಮು ಏನೋ ತೋರಿಸ್ಕೊಂಡಿದ್ನಿ, ಎಲ್ಲ ಬರ್ತದಂತೆ. ನಾನು ಅದಕ್ಕೆ ನನಗೆ ಅವನಿಗೆ ಹೇಳ್ಬಿಟ್ಟು ನೈಟಿ ಬುಕ್ ಮಾಡಿಸ್ಕೊಂಡಿದ್ದೆ. 2 ನೈಟಿ ಬುಕ್ ಮಾಡಿಸ್ಕೊಂಡಿದ್ದೆ. 500 ರೂಪಾಯಿ 2 ನೈಟಿ. 250 ರೂಪಾಯಿ ಕಮ್ಮಿ ರೇಟ್ಗೆ ಸಿಗ್ತಾವೆ ಆನ್ಲೈನಾಗೆ. ಚಡಂಗಿ ಇರೋಕ್ಕಿಲ್ಲ ಆನ್ಲೈನಾಗೆ. ಅದಕ್ಕೆ ಕಮ್ಮಿ ರೇಟಿಗೆ ನೋಡೋದು, ಬುಕ್ ಮಾಡ್ತಿರೋದು. ಅದಕ್ಕೆ ತೋರಿಸ್ದೆ ಅಷ್ಟೇನೆ. ಅಲ್ವೇ ಸರಜಿ, ನಮಗೂ ನಾನು ಬುಕ್ ಮಾಡಿದ್ರೆ ಬೇಡ ಅಂತ ಹೇಳ್ತಿದ್ವಿ ನಾವು. ನಮಗೂ ಒಂದೊಂದು ಹತ್ರ ಬುಕ್ ಮಾಡ್ಬೇಕಿತ್ತಾನೆ. ಅಲ್ವೇ ಪದ್ದಿ ನೋಡು, ನಾವು ಏನಾರ ತಕೊಂಡ್ರೆ ಏನಾರ ಮಾಡಿದ್ರಿ ಎಲ್ಲದ ನಾವು ಹೋದ್ರೆ ಜೊತೆಗೆ ಕರ್ಕೊಂಡು ಹೋಗ್ತೀವಿ ಮಾಡ್ತೀವಿ. ನೀನು ಮಾತ್ರನು ಬುಕ್ಕು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ನಮ್ಗೇನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಇಲ್ವೇ ನಿಮ್ಗೆ ಒಂದ್ ಕಿತ ನೋಡ್ಬಿಟ್ಟು ಆಮೇಕಿಂದ ಬುಕ್ ಮಾಡನಿ. ಹೆಂಗಿರ್ತದೋ ಏನು ಆಮೇಕಿಂತ ಸಂದಕ್ಕಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊತಿರಲ್ಲ ನೀವುನುವೆ. ಅದಕ್ಕೆ ನೀಯ ಮಾತಾಡಿ ಸಾಕು, ಬರೀ ಮಾತಾಡ್ತಾನೆ ಇತ್ತೀಯ. ಫಸ್ಟು ತೆಗಿ ನೋಡೋಣ, ಓಪನ್ ಮಾಡು. ಒಂದು ಕಿತ ನೋಡೋಣ ಅದು ಹೆಂಗಿರ್ತಾವ ನೈಟಿಗಳು. ನಾವು ಆನ್ಲೈನಾಗ ಏನು ತಗೊಂಡಿಲ್ವಲ್ಲ, ಆ ಪಾಟಿ ಮೊಬೈಲಾಗೆ ಗೊತ್ತಾಗಕ್ಕಿಲ್ಲ ನಮಗೂನುವೆ. ತೆಗಿ ನೋಡೋಣ. ಎಲ್ಲ ಬಟ್ಟೆ ಸಂದಾಕಿದ್ರೆ ನಾನು ಪದ್ದಿ 2 ನೈಟಿಗಳು ನಾವು ಆತ ಬುಕ್ ಮಾಡ್ಕೊತೀವಿ. ಇನ್ನು ಮುತ್ಕೊಂಬರೋರು ತಗೊಂಡ್ರೆ ಊರವರೆಲ್ಲ ಮುತ್ಕೊತಾರೆ ಸುಮ್ಕೆನೇನಿ. ಅದಕ್ಕೆ ಇಂಥದ್ರಾಗ ತಗೊಬರೋದೇನಿ ಎಷ್ಟೋ ಮೇವದು. ತೆಗಿ ನೋಡೋಣ ಹೆಂಗಾಯ್ತು. ಓಪನ್ ಮಾಡಿ ಬಾಕ್ಸ. ನನ್ನ ಗಂಡಂಗೆ ಗೊತ್ತಿಲ್ಲ ನಾನು ತೋರಿಸಿರೋದು. ನನ್ನ ಗಂಡ ಬರೋ ಹೊತ್ತಿಗೆ ಎಲ್ಲನೂ ತೆಗೆದ್ಬಿಟ್ಟು ಪೇಪರ್ ಎಲ್ಲ ಬಿಸಾಕ್ಬಿಟ್ಟು ಎತ್ತಿಕ್ಬಿಡ್ಬೇಕು ನಾನಂತೂ. ತೆಗಿ ಸರ್ನ ಅಂಡೆ ಒಲೆಗೆ ಹಾಕಿವಂತೆ. ಅಂಡೆ ಒಲೆಗೆ ಹಾಕಿದ್ರೆ ಉರಿದೋಯ್ತದೆ. ಏನು ಗೊತ್ತಾಯ್ತದೇನು? ಇದೇನು ಪ್ಯಾಟೆನಿ? 7 ಬಿಸಾಕ್ಬೇಕಪ್ಪೋ, ಗೊತ್ತಾಯ್ತಿಲ್ಲ ಅಂತ ಅನ್ನಕ್ಕೇನಿ ಪ್ಯಾಟೆನಿ. ತೆಗಿ ಬಾಕ್ಸ. ತೆಗಿತೀನಿ ಇರು. ಯಪ್ಪ, ಈ ತೆಗ್ಯಕ್ಕೆ ಗೊತ್ತಿಲ್ಲ. ಒಳ್ಳೆ ಹಂಗಿದು ಇದೈತೆ ನೋಡು. ಅಯ್ಯೋ ಯಮ್ಮ, ಹಾವು ಪದ್ದಿ. ಅಯ್ಯೋ ಯಮ್ಮ, ಹಾವು ಲೇ ಏನೇ ಹಾವನ್ನ ಬುಕ್ ಮಾಡ್ಕೊಂಡಿದ್ದೇನೆ ಲೇ ಮನೆಯಾಳಿ. ನಿನ್ಗೂ ಹಾವು ಅದು ಏನ್ ನಂಟೋ ಏನೋ ಗೊತ್ತಿಲ್ಲ. ಏನೇ ನೈಟಿ ಬುಕ್ ಮಾಡ್ಕೊಂಡಿದೀನಿ ಅಂತ ನಾಗರಾವನೆ ಬುಕ್ ಮಾಡ್ಕೊಂಡಿದೀಯಲ್ಲೇ. ನೈಟಿ ಕಡ್ಲೆ ಬುಕ್ ಮಾಡ್ಕೊಂಡಿದ್ದು. ಹಾವ್ನ ಯಾಕೆ ನಾನು ಬುಕ್ ಮಾಡ್ಕೊಂಡ್ಲಿ? ನೈಟಿ ಕಡ್ಲೆ ಬುಕ್ ಮಾಡ್ಕೊಂಡಿದ್ದು. ಹಾವು ಒಂದು ಚೂರು ಮಿಸ್ ಆಗಿದ್ರೆ ಕುಟ್ಕದಲ್ವೇನೆ. ಅಯ್ಯೋ ಶಿವನೇ, ಪದ್ದಿ ಓಡಿಸ್ಬಾರೆ ಅದನ್ನ, ಓಡಿಸ್ಬಾರೆ.
ಉಫುಫುನ ಅನ್ನಕ್ಕೆ ಅದೇನ್ ದೀಪನೇ ಆರೋಗಕ್ಕೆ ಲೇ ಆವ್ ಕಣ್ಲೆ ಎದ್ದು ಬಾ ಕೊಡ್ದು ಗಿಡದ ತಾಮೆಗಿಂದ ಬುಸ್ ಬುಸ್ ಅಂತ ತಲೆ ಬೇರೆ ಎತ್ತೈತಿ ಅದು ಯಾವತ್ತಿಂದ ಪ್ಯಾಕ್ ಆಗಿತ್ತೋ ಏನ್ ಗೊತ್ತಿಯೋ ಗೊತ್ತಿಲ್ಲ ನೋಡು ಪ್ಯಾಕ್ ಆಗ್ಬಿಟ್ಟು ಅದ್ರಾಗ ಐತೆ ಯಾವಾಗ ಯಾವಾಗ ಬಂದ್ ಕೊಚ್ಚೋ ಐಸ್ ಕೊಚ್ಚೋ ಆಗ್ತೈತೆ ಒಟ್ಟಸ್ಕೊಂಡಿರ್ತದೆ ಎದ್ದಿತ್ಲಾಗ ಬಾ ಅಯ್ಯೋ ನನ್ನ ನೈಟ್ ಇವಾಗ ಆ ಬಂತಲ್ಲಪ್ಪೋ ಬುಸ್ 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 ಆ ಬಂತಲ್ಲಪ್ಪೋ ನಾನು ಬುಕ್ ಮಾಡಿರೋದು ಹೋಗ್ಬಿಟ್ಟು ಏನೇನೋ ಬಂತಲ್ಲಪ್ಪೋ ಇನ್ನೊಂದಕ್ಕಿಂತ ನಾನಂತೂ ಬುಕ್ ಮಾಡಕ್ಕಿಲ್ಲ ಕಣಪ್ಪೋ ಬುಕ್ ಮಾಡಕ್ಕಿಲ್ಲ ಇಷ್ಟೊತ್ತು ಹಬ್ಬ ಬಾಕ್ಸ್ ಹಿಡ್ಕೊಂಡು ಕುಂತಿದ್ನಲ್ಲ ನಾನು ಕೈ ಕಾಲೆಲ್ಲ ಪದಿ ಗಡ 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 ಹಿಡುಕ್ತಾವೆ ಯಪ್ಪ ಹೆಂಗ್ ಹಿಡ್ಕೊಂಡಿದ್ನೋ ಹಂಗೆ ತುಗ್ದಾಗ ಆಸ್ ಬಂದ್ಬಿಟ್ಟಿದ್ರೆ ನನ್ನ ಕತೆ ಏನು ಅವ್ನ ಮನೆ ಕಾಯ ಅವ್ನ ಮನೆ ಹಾಳಾಗೋಗ ಅವ್ನ ಮನೆ ನೆಗದ್ ಬಿದ್ದು ಹೇಳಿ ಕೈಯಾಗೋಗ ಅವ್ ಕಳ್ಸೋನಲ್ಲೇ ಯಾರೇ ಅವ್ನು ಅವ್ ಕಳ್ಸಿರೋದು ಬುಸ್ ಬುಸ್ ಹಿಡ್ಕೊಂಡು ಪಾರ್ಸಲ್ಗೆ ಹಾಕಿ ಕಳ್ಸಿರೋದು ನೋಡಿ ಯಪ್ಪ ಯಪ್ಪಲ್ಲಿ ಒಂಚೂರು ಯಾಮರಿದ್ರೆ ಕೈಗೆ ಸೊರ್ಯ ಕುಟ್ಟದೆ ನೀನು ಆಸ್ಪತ್ರೆನಾಗ ಇರಬೇಕಿತ್ತು ಅಮ್ಮ ಇನ್ನೊಂದ್ಕಿತ ನಂಗೆ ಪಾರ್ಸಲ್ಲು ಬೇಡ ಏನು ಬೇಡ ಮೂಟೆ ಹೊತ್ಕೊಬತ್ತಾರ ನಮ್ಮ 3 ಗಂಟೆ ಹೊತ್ಕೊಂಡು ಅವ್ರ ತಗೊಳ್ಳೋದು ನೀವು ಎಷ್ಟೋ ಉತ್ತಮ ಈ ಬಾಕ್ಸ್ ಒಳಗೆ ತಗೊಳಕ್ಕಿನ ನನಗಂತೂ ಈ ಬಾಕ್ಸ್ ಅವಸನೆ ನೀ ಬೇಡ ಯಾರೋ ಹೊಟ್ಟೆ ಊರಿಗೆ ಎಂದ ಕಳಿಸ್ಬಿಟ್ರೆ ತೆಗೆದಿದ ತಕ್ಷಣ ಕೊಚ್ಬಿಟ್ರೆ ನಾವು ಹೊಂಟೋಗ್ಬಿಟ್ರೆ ಯಾಕಲೇ ಬೇಕು ಸರೋಜಿ ನಮ್ಗೆ ಇದೆಲ್ಲನೂ ಬುಸ್ ಬುಸ್ ಅಂತ ಬಂದಿರೋದು ಯಪ್ಪ ದೇವ್ರೆ ಸದ್ಯ ದೇವರು ದೊಡ್ಡವನು ಈಚೆ ಕಡೆಗೆ ಬತ್ತೈತೆ ಕಡ್ಲೆ ಸದ್ಯ ಮನೆ ಒಳಗಡೆಗೆ ಹೋಗ್ಲಿಲ್ಲ ಅಂದ್ರೆ ಸಾಕು ಅಯ್ಯೋ ಯವ್ವ ಹೋಯ್ತಲ್ಲೋ ನನ್ನ 500 ರೂಪಾಯಿ ನೈಟಿ ಹೋಯ್ತಲ್ಲೋ ನಮ್ಮ ಅಣ್ಣನ ಮಗಂಗೆ ಫೋನ್ ಹಾಕಿ ಹೇಳ್ಬೇಕು ಹೋಯ್ತಲ್ಲೋ ಶಿವನೇ 500 ರೂಪಾಯಿ ಹೋಯ್ತಲ್ಲೋ ನಂದು 500 ರೂಪಾಯಿಗೆ ಹಾವು ತಕ ಬಂದಲ್ಲೇ ಅಯ್ಯೋ 500 ರೂಪಾಯಿ ಕೊಟ್ಬಿಟ್ಟು ಬುಸ್ ಬುಸ್ ನಾವೇ ಪರ್ಚೇಸ್ ಮಾಡ್ಬಿಟ್ಟಿದ್ಯಲ್ಲೇ ಸರಜಿ ಮನೆ ಇಕ್ಕೊಬಿಟ್ಟು ದಿನ ಹಾಲು ಹಾಕೊಂಡು ಸಾಕಳೆ ಏ ಪದೇ ಸುಮ್ಕಿ ಹೊಟ್ಟುರಿತೈತೆ ಅದೇನೋ ಅಂತಾರಲ್ಲ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ನಂಗೆ ನಿನಗೆ ಆಟ ಅಲ್ಲಿ ನಾನು 500 ರೂಪಾಯಿ ಹೋಯ್ತೆ ಅಂತ ಹೇಳ್ಬಿಟ್ಟು ಬಾಧೆ ಆಯ್ತಾಯ್ತು ನನಗೆ ಅಯ್ಯೋ 500 ರೂಪಾಯಿ ಹೋಯ್ತೆ ಶಿವನೇ 500 ರೂಪಾಯಿ ಹೋಯ್ತೆ ಲೇ ಸದ್ಯ ಜೀವ ಉಳಿತೀವಿ ಅಂತ ಹೇಳ್ಬಿಟ್ಟು ಮುಕ್ಕ ಅವನು ನಿಂಗೆ ಫೋನ್ ಹಾಕಿದ್ನಲ್ಲ ಅವನಿಗೆ ಫೋನ್ ಹಾಕ್ಬಿಟ್ಟು ಕರಿ ವಾಪಸ್ಸು ಬಂದು ಆವಿಡ್ಕೊಂಡು 500 ರೂಪಾಯಿನ ಕೊಟ್ಬಿಟ್ಟು ಹೋಗು ಅಂತ ಫೋನ್ ಹಾಕು ಅವ್ನು ಫೋನ್ ಎಲ್ಲೇ ಮಾಡಿದ್ದ ಅಡ್ರೆಸ್ ಹುಡಿಕೊಂಡು ಒಂದೇ ಕಿತ್ತ ಮಂತಾಗ ಬಂದಿದ್ದ ಅಲ್ವೇನೆ ಎಲ್ಲ ಆಳ ಬಿದ್ದೋದ್ನ ಏನು ಕತ್ತಿಯೋ ಬರ್ಲೆ ಸಿಗ್ಲಿ ಅವ್ನ ನಾಳಿಕೆ ಸಿಗ್ಲಿ ಸರಿಯಾಗಿ ಮಾಡ್ತೀನಿ ಸಿಗ್ಲಿ ಸಿಗೋ ಅಷ್ಟೊತ್ತಿಗೆ ಯಾವ ಪಿರಾಣನೇ ತೆಗೆದು ಬಿಟ್ಟಿರೋದು ಯಪ್ಪ ಸದ್ಯ ಕಣಪ್ಪ ನಮಗೂ ಹೇಳ್ಬಿಟ್ಟು ನಮಗೂ ಒಂದು ಬುಕ್ ಮಾಡಿಸ್ಲಿಲ್ವಲ್ಲ ನಮಗಿಂತ ಮೊದಲೇನೇ ಮನೆ ಒಳಗಡೆ ತಗೊಂಡೋಗಿ ಕದ್ದು ಮುಚ್ಚಿ ತೆಗೆದ್ಬಿಟ್ಟು ಓಪನ್ ಮಾಡಿ ನೋಡೋದು ಶಾನೆ ಯಾಕೆ ಬೇಕು ಲೇ ಬಾರಿ ಬಾ ಹೋಗನಿ ಲೇ ಸರಜಿ ಓಡಿಸಿ ಯಾವನ ಯಾರನ್ನ ಆ ವಿಡಿಯೋನ ಕರ್ಕೊಬಂದು ಈಚೆ ಕಡೆ ಹಾಕು ಇದೇನು ಹೋಗಂಗಿಲ್ಲ ಇಲ್ಲೇ ಎಡೆ ಎತ್ಕೊಂಡು ನಿಂತೈತೆ ಯಾಕೆ ಬೇಕು ಆಮೇಕಿಂದ ಬಿರ್ನ ಹೋಗಿ ಈಗಲೇ 500 ರೂಪಾಯಿ ಹೋಗೈತೆ ಇನ್ನು ಆ ವಿಡಿಯೋಗೆ ಬೇರೆ 500 ರೂಪಾಯಿ ಎಲ್ಲಿ ಕೊಡ್ಲಿ ಹೋಗೆ ಎಲ್ಲ ನನಗೆ ಸರಿಯಾಗಿ ಮಾಡ್ತಾವ್ರೆ ಆನ್ಲೈನ್ ಸವಾಸನೆ ನೀ ಬೇಡ ಕಣವ ಪ್ಯಾಟ್ಗೆ ಹೋಗಿ ಒಂದು ಹೆಜ್ಜೆ ತಗೊಬಂದ್ರು ಆಯಿತು ಮಾರ್ಕೊಂಬರೋದಾಗ ತಗೊಬಂದ್ರು ಆಯಿತು ನೈಟಿ ಸವಸಕ್ಕೆ ಹೋಗಿಲ್ಲ ಇನ್ನೊಂದಕ್ಕಿಂತ ಬುಕ್ ಅಂತೂ ಮಾಡೋದೇ ಇಲ್ಲ ನಾನಂತೂರುವೆ ಇದೇನು ರಮಿ ಎಲ್ಲ 3 ಜನ ಹಿಂಗೆ ನಿಂತ್ಕೊಬಿಟ್ಟಿದ್ದೀರಾ ಅಯ್ಯೋ ಆವು ಹೂ ಕಣಕ್ಕ ಆವು ಅದೇನಿ ಬಂದ್ಬಿಟ್ಟು ಹಂಗೇನಿ ಒಂದಿತ್ತ ಕುಂತ್ಕೊಬಿಟ್ಟೈತೆ ಯಾರನ್ನ ಕರ್ಸಿ ಇಡ್ಸಾಕ್ಬೇಕು ತಾನೆ ಈ ಸರಜಿ ಬುಕ್ ಮಾಡಿದ್ಲಕ್ಕ ಬಾಕ್ಸಾಗ ಬಂದೈತ್ ಕಣಕ್ಕ ಆವು ಏನು ಪಾರ್ಸಲ್ ಬಾಕ್ಸಾಗ ಬಂದಿತ್ತೆ ಹೂ ಕಣಕ್ಕ ಅಯ್ಯೋ ನನ್ನ ಸೊಸೆನು ಇವಾಗ ತಾನೇ ಬುಕ್ ಮಾಡಿದ್ಲು ಇವಾಗ ತಾನೇ ನಾನು ಬರ್ಬೇಕಾರೆ ಅವ್ನು ಬಂದ್ಬಿಟ್ಟು ಬಾಕ್ಸ್ ಕೊಡ್ತಾ ಇದ್ದ ಅಯ್ಯೋ ಅದ್ರಾಗೂ ಆಗಿವಿದ್ರೆ ಮೊದಲು ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ನೀರು ಲೇ ಸೊಸೆ ಅದನ್ನ ತೆಗಿಬೇಡ್ವೆ ಬಾಕ್ಸಾ ಲೇ ಸೊಸೆ ಲೇ ಪಾರಿ ಬಾ ಹೋಗೋಣ ಯಾಕೋ ಇದು ನಮ್ಮ ಕಡೆಗೆ ಬತ್ತೈತ್ ಬಾರೆ ಹೋಗೋಣ ಬಾರೆ ಅಯ್ಯೋ ಬಾಕ್ಲಾಕ್ಬಿಟ್ಟು ಆ ವಿಡಿಯೋ ನನ್ನ ಕರ್ಕೊಬತ್ತೀನಿ ನೀರು ನಾನು ಬುಕ್ ಮಾಡಿದ ತಪ್ಪಿಗೆ ನಾನೇನು ಅನುಭವಿಸಂಗಾಯ್ತು ಇವಾಗ